ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಸರ್ಕಾರಿ ಮಹಾವಿದ್ಯಾಲಯ ಸ್ವಾಯತ್ತ ಕಲಬುರಗಿಯಲ್ಲಿ 2026-27ನೇ ಸಾಲಿಗೆ ಪ್ರವೇಶ ಪ್ರಾರಂಭವಾಗಿದೆ ಎಂದು ಪ್ರಾಂಶುಪಾಲರಾದ ಡಾಕ್ಟರ್ ಸವಿತಾ ತಿವಾರಿ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2026-27ನೇ ಸಾಲಿನ ಎಂಎಸ್ಸಿ ಎಂಕಾಂ ಪ್ರವೇಶ ಜುಲೈ 12ರಿಂದ UUCMS ಪೋರ್ಟಲ್ನಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗುವುದು. ಆನ್ಲೈನ್ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ 11/8/2026ಕ್ಕೆ ಮುಕ್ತಾಯವಾಗಲಿದೆ ಎಂದು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಮಲೇಶಪ್ಪ ಕುಂಬಾರ್ ಅವರು ಮಾತನಾಡಿ ಕೋರ್ಸ್ಗಳ ವಿವರಣೆ ಮಾಡಿದರು. ಡಾಕ್ಟರ್ ಮಲೇಶಪ್ಪ ಕುಂಬಾರ್, ಸವಿತಾ ಪಾಟೀಲ್, ಡಾಕ್ಟರ್ ರಾಮಕೃಷ್ಣ, ಡಾಕ್ಟರ್ ರವೀಂದ್ರ ಕುಮಾರ್ ಭಂಡಾರಿ, ಡಾಕ್ಟರ್ ಅಜ್ರಾ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ನೀತಿ ಹೊಂದಿದಂತಹ ಖಾಯಂ ಉಪನ್ಯಾಸಕರಿದ್ದಾರೆ. ಎರಡನೇದಾಗಿ ಸುಸಜ್ಜಿತ ತರಗತಿಗಳು ಮತ್ತು ಪ್ರಯೋಗಾಲಯಗಳ ಸೌಲಭ್ಯವಿದೆ. ಪ್ರಯೋಗಾಲಯ ಅಂದಾಗ ಇತ್ತೀಚೆಗೆ ಕರ್ನಾಟಕ ಸರ್ಕಾರ 40 ಮಾದರಿ ಕಾಲೇಜುಗಳನ್ನು ಆಯ್ಕೆ ಮಾಡಿದೆ. ಅದರಲ್ಲಿ ನಮ್ಮ ಸ್ವಾಯತ್ತ ಸರ್ಕಾರಿ ಮಹಾವಿದ್ಯಾಲಯ ಕೂಡ ಅನ್ನುವ ಗೌರವ ಮತ್ತು ಅಭಿಮಾನ ನಮಗಿದೆ. ಅದರ ಪ್ರಯುಕ್ತವಾಗಿ ADB ಅಂತ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನುವಂತಹ ಒಂದು ಸಂಸ್ಥೆ ನಮ್ಮ ಮಹಾವಿದ್ಯಾಲಯದ ವಿಜ್ಞಾನದ ಪ್ರಯೋಗಾಲಯಗಳಿಗಾಗಿ ಒಂದು ಹೆಚ್ಚಿನ ಬಂಡವಾಳವನ್ನು ಹಾಕಿ ಇತ್ತೀಚಿನ ವಿಜ್ಞಾನದ ಪರಿಕರಗಳ ಹೊಸ ವ್ಯವಸ್ಥೆಗೆ ನಾಂದಿ ಹಾಡಲಿದೆ. ನಮ್ಮ ಭಾಗದ ಅನೇಕ ವಿದ್ಯಾಲಯಗಳಲ್ಲಿ ನಮ್ಮ ಪ್ರತಿಷ್ಠಿತ ಮಹಾವಿದ್ಯಾಲಯ ಅನೇಕ ಮಕ್ಕಳಿಗೆ, ಹೆಚ್ಚಾಗಿ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಬರುವಂತಹ ಮಕ್ಕಳು ಬಡ ವಿದ್ಯಾರ್ಥಿಗಳು ಅನ್ನುವುದನ್ನು ನಾವು ಗಮನದಲ್ಲಿಟ್ಕೊಂಡು ಅವರು ನಿಭಾಯಿಸುವಷ್ಟು ಕಡಿಮೆ ಶುಲ್ಕವನ್ನು ನಾವು ಪ್ರವೇಶಕ್ಕಾಗಿ ಇಟ್ಟಿದ್ದೇವೆ. ಅದಲ್ಲದೆ ಅನೇಕ ಪ್ರಕಾರದ SC, ST, OBC, EWS ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿ ಕೂಡ ಇದೆ. ಭಾರತ ಸರ್ಕಾರದ ಮತ್ತು ಕರ್ನಾಟಕ ಸರ್ಕಾರಗಳ ವಿದ್ಯಾರ್ಥಿ ವೇತನದ ಸೌಲಭ್ಯ ಕೂಡ ಇದೆ. ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನ, ಕೌಶಲ್ಯಾಭಿವೃದ್ಧಿಗಾಗಿ ವಿಶೇಷ ಉಪನ್ಯಾಸಗಳು, ಕಾರ್ಯಾಗಾರಗಳು, ವೃತ್ತಿ ಮಾರ್ಗದರ್ಶನ ಮತ್ತು ಉದ್ಯೋಗ ಮೇಳಗಳನ್ನು ನಾವು ನಿರಂತರವಾಗಿ ಆಯೋಜಿಸ್ತಾ ಬಂದಿದ್ದೇವೆ ಅನ್ನೋ ವಿಷಯವನ್ನು ತಮ್ಮ ಗಮನಕ್ಕೆ ತರಬಯಸ್ತೇವೆ. ಕಾಲೇಜಿನಲ್ಲಿ ಸುಸಜ್ಜಿತವಾದಂತಹ ಗ್ರಂಥಾಲಯವಿದ್ದು ಸುಮಾರು 1.5 ಲಕ್ಷದಷ್ಟು ಪುಸ್ತಕಗಳ ಸಂಗ್ರಹದ ಜೊತೆಗೆ ಈ ಸಂಪನ್ಮೂಲಗಳ ಬಳಕೆಯ ಸೌಲಭ್ಯ ಕೂಡ ವಿದ್ಯಾರ್ಥಿಗಳಿಗಿದೆ. ಅಲ್ಲದೆ ಮಾನ್ಯ ಶಾಸಕರ ಪ್ರಯತ್ನದಿಂದಾಗಿ ಇತ್ತೀಚೆಗೆ ಒಂದು ಹೊಸ ಗ್ರಂಥಾಲಯಕ್ಕಾಗಿ ಸುಮಾರು 14 ಕೋಟಿಯ ಒಂದು ಅಂದಾಜು ಪಟ್ಟಿ ಕರ್ನಾಟಕ ಸರ್ಕಾರದಲ್ಲಿ ಹೋಗಿದೆ. ಆದಷ್ಟು ಮಟ್ಟಿಗೆ ಸದ್ಯದಲ್ಲೇ ಅದು ಕೂಡ ಹೊಸ ಗ್ರಂಥಾಲಯಕ್ಕೆ ನಾವು ಬುನಾದಿ ಹಾಕುವ ಸಾಧ್ಯತೆ ಕೂಡ ಇದೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರಬಯಸ್ತೇನೆ. ಕ್ರೀಡೆ, ಸಾಂಸ್ಕೃತಿಕ ಮತ್ತು NSS ಚಟುವಟಿಕೆಗಳನ್ನು ನಾವು ನಿರಂತರವಾಗಿ ನಡೆಸ್ತಾ ಇರ್ತೇವೆ. ಕರ್ನಾಟಕ ಸರ್ಕಾರ ಮತ್ತು PM ಉಷಾ ಪ್ರಧಾನಮಂತ್ರಿ ಉಚ್ಚತರ ಶಿಕ್ಷಾ ಅಭಿಯಾನ ಅನ್ನುವಂತಹ ಯೋಜನೆ ಅಡಿಯಲ್ಲಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರು, ನಮ್ಮ ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರು ಹಾಗೂ ನಮ್ಮ ಮಾನ್ಯ ದಕ್ಷಿಣ ಮತಕ್ಷೇತ್ರ ಶಾಸಕರಾದಂಥ ಪ್ರಭು ಪಾಟೀಲ್ ಅವರ ಪ್ರಯತ್ನದಿಂದಾಗಿ ಇಡೀ ಕರ್ನಾಟಕದಲ್ಲೇ ಹವಾನಿಯಂತ್ರಿತ ಸುಸಜ್ಜಿತವಾದ ಡಿಜಿಟಲ್ ಸಭಾಂಗಣದ ವ್ಯವಸ್ಥೆ ಆಗ್ತಾ ಇದೆ. ಅದರ ಕಾಮಗಾರಿ ಅರ್ಧ ಮುಗಿದಿದ್ದು ಸದ್ಯದಲ್ಲೇ ಒಂದು 6 ತಿಂಗಳಲ್ಲಿ ಕಾಮಗಾರಿ ಪೂರ್ತಿಗೊಂಡು ಇಡೀ ಕರ್ನಾಟಕದಲ್ಲೇ ಒಂದು ಮಾದರಿಯಾದಂತಹ ವ್ಯವಸ್ಥಿತ ಸಭಾಂಗಣ ನಮ್ಮದಲ್ಲಿ ಆಗ್ತಾ ಇದೆ ಅನ್ನುವ ಹೆಮ್ಮೆ ಕೂಡ ನಮಗಿದೆ. ಮತ್ತು ಕಾಲೇಜಿನ ಮೂಲಭೂತ ಸೌಕರ್ಯಗಳು, ಅದರಲ್ಲೂ ವಿಶೇಷವಾಗಿ ಪ್ರಯೋಗಾಲಯಗಳು, ಅದರ ನವೀಕರಣ, ನನಗೆ ಹೇಳಿದ ಹಾಗೆ ADB ಸಂಸ್ಥೆಯವರು ಪ್ರಯೋಗಾಲಯಗಳ ನವೀಕರಣಕ್ಕಾಗಿ ಹೆಚ್ಚಿನ ಬಂಡವಾಳನ ಹೂಡುವರಿದ್ದಾರೆ. ಹಾಗಾಗಿ ನಮ್ಮ ಭಾಗದ ಮಕ್ಕಳು ಸರ್ಕಾರಿ ಕಾಲೇಜುಗಳಲ್ಲಿ ಬರುವವರು ಹೆಚ್ಚಾಗಿ ಬಡ ವಿದ್ಯಾರ್ಥಿಗಳಿರೋದರಿಂದ ಅವರು ಈ ಒಂದು ಅವಕಾಶಗಳ ಸದುಪಯೋಗವನ್ನು ಮಾಡಿಕೊಳ್ಳಲಿ ಅನ್ನೋ ಕಾರಣಕ್ಕಾಗಿ ನಾವು ಇದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಎಲ್ಲ ಸಾರ್ವಜನಿಕರಿಗೆ ಇದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೇವೆ. ಎಲ್ಲ ಪತ್ರಿಕಾಗೋಷ್ಠಿಯಲ್ಲಿ ತಾವು ಬಂದು ನಮ್ಮ
ಮಾಹಿತಿಯನ್ನು ಎಲ್ಲ ಕಡೆ ತಲುಪಿಸ್ತಾ ಇರುವುದರಿಂದ ತಮಗೂ ಕೂಡ ನಮ್ಮ ಮಹಾವಿದ್ಯಾಲಯದ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಮುಂದೆ ಇದರ ಬಗ್ಗೆ ಸವಿಸ್ತಾರವಾಗಿ ಡಾಕ್ಟರ್ ಕುಂಬಾರ್ ಸರ್ ಹೇಳಬೇಕು ಅಂತ ನಾನು ಕೇಳ್ತೀನಿ. ಹೇಳ್ತಾರೆ ಸರ್. ಸುತ್ತ ಈಗಾಗಲೇ ಮಾನ್ಯ ಪ್ರಾಚಾರ್ಯರು ನಮ್ಮ ಕಾಲೇಜಿನ ಒಂದು ಹಿನ್ನೆಲೆಯನ್ನು ಮತ್ತು ಅಲ್ಲಿರುವಂತಹ ಸೌಲಭ್ಯಗಳನ್ನು ಕುರಿತು ಸವಿಸ್ತಾರವಾಗಿ ತಮ್ಮ ಮುಂದೆ ಮಾಹಿತಿಯನ್ನು ನೀಡಿದ್ದಾರೆ. ಈಗ ನಾನು ನಮ್ಮ ಮಹಾವಿದ್ಯಾಲಯದಲ್ಲಿ ನಡೆಸಲಾಗುತ್ತಿರುವಂಥ ಸ್ನಾತಕೋತ್ತರ ಕೋರ್ಸ್ಗಳ ಒಂದು ಕಿರು ಪರಿಚಯವನ್ನು ಮಾಡಿಕೊಡುತ್ತಾ ಮುಂದಿನ ಒಂದು ಪ್ರವೇಶ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಈಗಾಗಲೇ ಮಾನ್ಯ ಪ್ರಾಂಶುಪಾಲರು ಹೇಳಿದಂತೆ ನಮ್ಮ ಮಹಾವಿದ್ಯಾಲಯದಲ್ಲಿ ಒಟ್ಟು 13 ಸ್ನಾತಕೋತ್ತರ ಕೋರ್ಸ್ಗಳನ್ನು ನಾವು ಕಲಾ, ವಾಣಿಜ್ಯ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ವಿಭಾಗಗಳಲ್ಲಿ ನಡೆಸ್ತಾ ಇದ್ದೀವಿ. ಭಾಷೆಗಳ ವಿಷಯದಲ್ಲಿ MA ಕನ್ನಡ ಇದೆ, MA ಇಂಗ್ಲೀಷ್ ಇದೆ, MA ಹಿಂದಿ ಇದೆ. ಸಮಾಜ ವಿಜ್ಞಾನಗಳ ವಿಷಯದಲ್ಲಿ MA ಹಿಸ್ಟ್ರಿ ಇದೆ, ಇತಿಹಾಸ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ ವಿಷಯಗಳನ್ನು ನಾವು ಕೋರ್ಸ್ಗಳದಾವ. ಇನ್ನು ವಾಣಿಜ್ಯ ಶಾಸ್ತ್ರದಲ್ಲಿ MCOM ಕೋರ್ಸ್ ಇದೆ. ಇನ್ನು ವಿಜ್ಞಾನ ವಿಷಯಗಳಲ್ಲಿ ಭೌತಶಾಸ್ತ್ರ, MSc ಭೌತಶಾಸ್ತ್ರ, MSc ಗಣಿತಶಾಸ್ತ್ರ, MSc ಗಣಕ ವಿಜ್ಞಾನ, MSc ಪ್ರಾಣಿಶಾಸ್ತ್ರ ಮತ್ತು MSc ಸೂಕ್ಷ್ಮ ಜೀವಶಾಸ್ತ್ರದ ವಿಷಯಗಳನ್ನು ಕೋರ್ಸ್ಗಳನ್ನು ನಮ್ಮ ಮಹಾವಿದ್ಯಾಲಯದಲ್ಲಿ ನಡೆಸ್ತಾ ಇದ್ದೀವಿ. ಈ ಎಲ್ಲ ಕೋರ್ಸ್ಗಳಿಗೆ ನಾವು ದಿನಾಂಕ 12ರಿಂದ ಅಂದರೆ ನಾಳೆಯಿಂದ ಪ್ರವೇಶ ಅರ್ಜಿಯನ್ನು ವಿದ್ಯಾರ್ಥಿಗಳು ಸಲ್ಲಿಸುವುದಕ್ಕೆ USMS ಪೋರ್ಟಲ್ನಲ್ಲಿ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ. ನಾಳೆಯಿಂದ ವಿದ್ಯಾರ್ಥಿಗಳು ಇಲ್ಲಿ ಪ್ರವೇಶ ಅರ್ಜಿಯನ್ನು USMS ಪೋರ್ಟಲ್ ಮೂಲಕ ಸಲ್ಲಿಸಬೇಕು ಮತ್ತು ಅಂತಿಮ ದಿನಾಂಕ 11/8/2025 26 ಇರ್ತಾ ಇದೆ. ಅದಕ್ಕೆ ಆ ಒಂದು ಇದನ್ನು 11/8ಕ್ಕೆ ಅದನ್ನು ಇದು ಮಾಡಬೇಕು ಮತ್ತು ಸಂಬಂಧಿಸಿದಂಥ ದಾಖಲಾತಿಗಳನ್ನು ಕಾಲೇಜಿಗೆ ಸಲ್ಲಿಸುವುದಕ್ಕೆ 14/8/2026 ಕೊನೆಯ ದಿನ ಏನು ಅಂತಂದರೆ ಆಗಿರ್ತಾ ಇದೆ. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು, ಆಸಕ್ತ ವಿದ್ಯಾರ್ಥಿಗಳು ಈ ಒಂದು ಕಾಲೇಜಿನಲ್ಲಿರುವಂಥ ಅಧ್ಯಾಪಕರ ಒಂದು ಪ್ರಯೋಜನವನ್ನು, ನುರಿತ ಪ್ರಾಧ್ಯಾಪಕರ ಸಾಕಷ್ಟು ಸೌಲಭ್ಯಗಳದಾವ ಮತ್ತು ಎಲ್ಲಕ್ಕೂ ವಿಶೇಷವಾಗಿ ನಮ್ಮ ಕಾಲೇಜಿನಲ್ಲಿ ಅತ್ಯಂತ ಕಡಿಮೆ ಒಂದು ಶುಲ್ಕವನ್ನು, ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ನಿಗದಿಪಡಿಸಿರುವಂಥ ಶುಲ್ಕಗಳನ್ನು ಮಾತ್ರ ನಾವು ನಿಗದಿ ಮಾಡುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಪಡೆಯುವಂಥ ಎಲ್ಲ ಅವಕಾಶಗಳನ್ನು ಮಹಾವಿದ್ಯಾಲಯದಲ್ಲಿ ಮಾಡಿಕೊಡ್ತಾ ಇದ್ದೀವಿ. ಅದಕ್ಕೆ ಈ ಭಾಗದ ಆಸಕ್ತ ವಿದ್ಯಾರ್ಥಿಗಳು ಈ ಒಂದು ಸೌಲಭ್ಯಗಳನ್ನು ಪ್ರಯೋಜನ ಪಡಿಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಒಂದು ಇದನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ.